ಸೊ ಊಟ ಬಿಡದೆ ಡಯಟ್ ಮಾಡದೆ ಹೇಗೆ ಸಣ್ಣ ಆಗ್ಬೋದು ನ್ಯಾಚುರಲ್ ವೇನಲ್ಲಿ ಅಂತ ನಾನು ಹೇಗೆ ಒಂದು 5 kg ಒಂದು ತಿಂಗಳಲ್ಲಿ ರೆಡ್ಯೂಸ್ ಮಾಡಿಕೊಂಡೆ ಅನ್ನೋದ್ರದ್ದು ಈ ವ್ಲಾಗ್ನಲ್ಲಿ ಫುಲ್ ಕಂಪ್ಲೀಟಾಗಿ ಹೇಳ್ತೀನಿ. ಮತ್ತು ಯಾವುದೇ ಒಂದು ಕಷ್ಟಪಟ್ಟು ಮಾಡುವಂತಹ ಅವಶ್ಯಕತೆನೇ ಇಲ್ಲ. ಇದೊಂಥರ ಏನು ಗೊತ್ತಾ ಫ್ರೆಂಡ್ಸ್, ಒಂಥರ ಸ್ಮಾರ್ಟ್ ವರ್ಕ್ ಮಾಡಬೇಕು ನಾವು, ಆಯಿತಾ. ಸೊ ಸ್ಮಾರ್ಟ್ ವರ್ಕ್ ಮಾಡಿ ಹೇಗೆ ನಾವು ಸಣ್ಣ ಆಗ್ಬೋದು ಅನ್ನೋದ್ರದ್ದು 5 ಟಿಪ್ಸ್ನ ನಾನು ಕೊಡ್ತಾ ಇದ್ದೀನಿ. ಪ್ಲಸ್ ಬೋನಸ್ ಟಿಪ್ಸು ಕೂಡ ಈ ವ್ಲಾಗ್ನಲ್ಲಿ ನಿಮ್ಗೆ ಸಿಗುತ್ತೆ. ಸೊ ಏನು ಗೊತ್ತಾ, ಸ್ಟಾರ್ಟ್ ಮಾಡೋಣ. ಸ್ಮೈಲಿಂದಾನೇ ಸ್ಟಾರ್ಟ್ ಮಾಡಿ, ಆಯಿತಾ. ನಕ್ಕೊಂಡು ಸ್ಟಾರ್ಟ್ ಮಾಡಿ, ಯಾಕೆಂದರೆ ಈ ವಿಡಿಯೋ ಮಧ್ಯದಲ್ಲಿ ನಾನು ಎನಿ ಟೈಮ್ ಬೋನಸ್ ಟಿಪ್ಸ್ನ ನಾನು ಕೊಡ್ತೀನಿ. ಸೊ ನೀವು ಸ್ಕಿಪ್ ಮಾಡಿ ನೋಡಿದ್ರೆ ನಾನು ಯಾವ ಇದರಲ್ಲಿ ಹೇಳ್ಕೊಂಡೋಗಿರ್ತೀನಲ್ಲ, ಸೊ ಯಾವುದ್ರಲ್ಲಿ ಅದನ್ನು ಹೇಳಿದೆ ಅಂತ ಮಿಸ್ ಮಾಡ್ಕೋತೀರಾ. ಸೊ ನಿಮ್ಮೆಲ್ಲರಿಗೂ ಯೂಸ್ಫುಲ್ ಆಗುತ್ತೆ. ಯಾಕೆಂದರೆ ಯಂಗ್ಸ್ಟರ್ಸಿಂದ ಹಿಡಿದು ಏಜ್ ಆಗಿರೋರವ್ರಿಗೂ ತುಂಬ ಆಸೆ ಇರುತ್ತೆ ಒಂದು ಸ್ವಲ್ಪ ಫಿಟ್ ಆಗಿರಬೇಕು, ಸಣ್ಣ ಆಗಬೇಕು ಅಂತ. ಬಟ್ ಅವ್ರಿಗೆ ಎಷ್ಟು ಇದು ಅಂದರೆ ಏನು ಗೊತ್ತಾ ಫ್ರೆಂಡ್ಸ್, ಯಾವಾಗಲೂ ನಮ್ಮ ಆಸೆನ ನಾವು ಬಿಡಬಾರ್ದು. ನಾನು ಫೂಡಿ, ಆಯಿತಾ. ಅಂದರೆ ಊಟ ಬಿಡೋಕ್ಕೆ ನಂಗೆ ಇಷ್ಟ ಆಗಲ್ಲ. ಯಾಕೆಂದರೆ ನಂದು ವ್ಲಾಗ್ಸಲ್ಲೂ ಹೇಳ್ಕೊಂಬಂದಿರೋಂಗೆ ಊಟ ಸ್ಕಿಪ್ ಮಾಡದೆ ಹೇಗೆ ನಾವು ನ್ಯಾಚುರಲ್ಲಾಗಿ ಸೈಂಟಿಫಿಕ್ ಮೆಥಡಲ್ಲೇ ಹೇಳ್ಕೊಡೋದು 5 ಟಿಪ್ಸ್ನ ನಾನು ನಿಮ್ಮ ಹತ್ರ ಶೇರ್ ಮಾಡ್ಕೋಬೇಕು ಅಂದ್ಕೊಂಡಿದ್ದೀನಿ. ಸೊ ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ. ಸೊ ಮೊದಲನೇ ಟಿಪ್ ಹೇಳ್ತಾ ಇದ್ದೀನಿ, ಜಾಸ್ತಿ ವ್ಲಾಗ್ನ ಎಳೆಯಲ್ಲ. ಸೊ ಎಲ್ಲ ನಾನು ಕರೆಕ್ಟಾಗಿ ಹೇಳ್ಕೊಂಡು ಬರ್ತೀನಿ, ನೀವು ಅದನ್ನು ಫಾಲೋ ಮಾಡ್ಕೊಂಬನ್ನಿ. ಯಾರಿಗೆ ನಂತರ ಅಂದರೆ ನಾನೇನು ತುಂಬ ಕಡ್ಡಿ ಥರ ಇಲ್ಲ, ಆಯಿತಾ. ತುಂಬ ಸ್ಲಿಮ್ ಫಿಗರ್ ನಂಗೆ ಬೇಕಾಗೋ ಇಲ್ಲ. ಏನು ಗೊತ್ತಾ, ನ್ಯಾಚುರಲ್ ಆಗಿ ನಾವು ಫಿಟ್ಟಾಗಿ ಕಾಣಿಸಿದ್ರೆ ಸಾಕಷ್ಟೇ. ಸೊ ನೋಡಿ ಫ್ರೆಂಡ್ಸ್, ನಂದು XL ಸೈಜಿಂದ M ಸೈಜ್ವರೆಗೂ ಬಂದಿದ್ದೀನಿ ಅಂತ ನಾನು ಹೇಳಿದೆ ಅಲ್ಲ. ಸೊ XLಯಿಂದ ನಾನು M ಸೈಜ್ವರೆಗೂ ಬಂದಿರೋದು. ಸೊ ಇದರಲ್ಲಿ ಏನು ಅಂದರೆ ಇಂಚ್ ಲಾಸ್ ಆಗುತ್ತೆ, ಪ್ಲಸ್ ನಿಮ್ಮದು ವೇಟ್ ಲಾಸ್ ಆಗುತ್ತೆ, ಬೆಲ್ಲಿ ಫ್ಯಾಟ್ ಕೂಡ ಕರಗುತ್ತೆ. ಸೊ ನಾನು ಈ ಥರ ಒಂದು ಮೆಥಡ್ ಹೇಳ್ಕೊಡ್ತಾ ಇರೋದು. ಸೊ ಏನು ಗೊತ್ತಾ, ಸೈಂಟಿಫಿಕಲಿ ನಿಮಗೆ ಇದು ಯಾವ ರೀತಿ ಮಾಡಿಕೊಂಡ್ರೆ ನಿಮಗೆ ಹೆಲ್ಪ್ ಆಗುತ್ತೆ ಅನ್ನೋದೇ ನಂದು. ಅಂದರೆ ನಾನೇನು ಫಾಲೋ ಮಾಡ್ತಾ ಇದ್ದೀನಿ ಅದು ನಿಮಗೂ ಯೂಸ್ಫುಲ್ ಆಗಲಿ ಅಂತ ಹೇಳ್ತಾ ಇದ್ದೀನಿ. ಸೊ ಹೇಳ, ಎಲ್ಲರೂ ವೆಯ್ಟ್ ಮಾಡ್ತಿದ್ದೀರಲ್ಲ, ಸೊ ಯಾರೂ ಸ್ಕಿಪ್ ಮಾಡೋಗ್ಬೇಡಿ. ಯಾಕೆಂದರೆ ಬೋನಸ್ ಟಿಪ್ಸ್ ಯಾವ ಟೈಮಲ್ಲಿ ಬೇಕಾದ್ರೆ ಸಿಗುತ್ತೆ. ಸೊ ಒಂದೇ ಒಂದು ರಿಕ್ವೆಸ್ಟ್ ಏನು ಅಂದರೆ ಸ್ಮೈಲ್ ಮಾಡಿಕೊಂಡೇ ನೋಡಿ. ಯಾಕೆಂದರೆ ಅದ್ರದ್ದೊಂದು ಸೀಕ್ರೆಟ್ನ ಆಮೇಲೆ ಹೇಳ್ತೀನಿ. ಯಾಕೆ ಸ್ಮೈಲ್ ಮಾಡಿಕೊಂಡೇ ನೋಡಬೇಕು ಅಂತ ನೀವು ಕೇಳಿದ್ರೆ, ನನ್ನ ವ್ಲಾಗ್ಸಲ್ಲಿ ನೋಡಿಬೇಕಾದ್ರೆ ನಾನು ಯಾವಾಗ್ಲೂ ಒಂದೊಂದು ವ್ಲಾಗ್ಸಲ್ಲಿ ಸೀರಿಯಸ್ಸಾಗಿ ಕೂತಿರ್ತೀನಿ. ಬಟ್ ಆಲ್ಮೋಸ್ಟ್ ಎಲ್ಲ ವ್ಲಾಗ್ಸಲ್ಲೂ ನಾನು ನಗ್ತಾನೆ ಇರ್ತೀನಿ ಫ್ರೆಂಡ್ಸ್. ಯಾಕೆಂದರೆ ನಗುವಿಂದ ಅದ್ರ ಸಿಗೋವಂತಹ ಒಂದು ಮ್ಯಾಜಿಕಲ್ ಇದು ನಿಮಗೆ ಗೊತ್ತಿಲ್ಲ. ಸೊ ಅದನ್ನು ರಿವೀಲ್ ಮಾಡ್ತಾ ಇದ್ದೀನಿ ಸೀಕ್ರೆಟ್ ಇದರಲ್ಲಿ. ಸೊ ಹಾಗೆ ಸ್ಟಾರ್ಟ್ ಮಾಡ್ತೀನಿ ಬನ್ನಿ. ಸೊ ಮೊದಲನೇ ಟಿಪ್ ಹೇಳ್ತಾ ಇದ್ದೀನಿ. ಸೊ ಏನು ಮಾಡಿ ಅಂದರೆ, ಯಾವಾಗ್ಲೂ ನೀವು ಸ್ನಾನ ಮಾಡೋಕ್ಕೆ ಹೋಗ್ತಿರಲ್ಲ ಫ್ರೆಂಡ್ಸ್, ಸ್ನಾನ ಮಾಡುವಾಗ ಯಾವಾಗ್ಲೂ ಸಮ್ಮರಲ್ಲಿ ಅರ್ಥ ಮಾಡ್ಕೊಳ್ಳಿ, ತಣ್ಣಗಿರೋ ನೀರಲ್ಲಿ ಸ್ಟಾರ್ಟ್ ಮಾಡಿಬಿಡಿ, ಆಯಿತಾ. ತಣ್ಣಗಿರೋ ನೀರು, ತೀರಾ ನಿಮಗೆ ತಣ್ಣಗಿರೋ ನೀರು ಮಾಡ್ಕೊಳಕ್ಕಾಗದೇ ಇದ್ರೂ ಒಂದು ಸ್ವಲ್ಪ ಬೆಚ್ಚಗಿರೋ ನೀರು, ಆಯಿತಾ. ತುಂಬ ಬಿಸಿ ನೀರು ಯೂಸ್ ಮಾಡಲೇಬಾರ್ದು. ಯಾಕೆ ಅಂತ ಅದಕ್ಕೆ ಸೈಂಟಿಫಿಕ್ ರೀಸನ್ ಕೊಟ್ಬಿಡ್ತೀನಿ. ಸೊ ಏನಾಗುತ್ತೆ ಅಂದರೆ, ನಮ್ಮ ಬಾಡಿನಲ್ಲಿ ಮೆಟಬಾಲಿಸಮ್ ಅಂತ ಒಂದು ಇರುತ್ತೆ, ಆಯಿತಾ, ಕೆಮಿಕಲ್ ಬೇಸ್ಡ್ ಅದು. ಸೊ ಏನು ಅಂದರೆ ಮೆಟಬಾಲಿಸಮ್ದು ಕೆಲಸ ಏನು ಅಂದರೆ, ನಮ್ಮ ಒಂದು ಡೈಜೆಷನ್ ಸಿಸ್ಟಮ್ ಇರುತ್ತೆ ನೋಡಿ. ಅಂದರೆ ನಾವು ಏನೇ ಒಂದು ಊಟ ಮಾಡಿದ್ರೆ, ಆಹಾರ ಪದಾರ್ಥ ಸೇವನೆ ಮಾಡ್ತೀವಲ್ವಾ, ಸೊ ಅದು ಡೈಜೆಸ್ಟ್ ಆಗಬೇಕು. ಯಾರಿಗೆ ತುಂಬ ಚೆನ್ನಾಗಿ ಡೈಜೆಷನ್ ಆಗುತ್ತೋ ಅವರು ನೋಡೋದಕ್ಕೆ ಕಡ್ಡಿ ಥರ ಇರ್ತಾರೆ, ಅಂದರೆ ಸಣ್ಣಗೆ ಫಿಟ್ ಆಗಿರ್ತಾರೆ. ಯಾರಿಗೆ ತಿಂತಾ ಇರ್ತಾರೆ ನೋಡಿ, ತುಂಬ ಊಟ ಮಾಡ್ತಾ ಇರ್ತಾರೆ, ತುಂಬ ವೇಟ್ ಗೇನ್ ಆಗ್ತಾರೆ ಅಂತ ತುಂಬ ದಪ್ಪ ಆಗಿಬಿಟ್ಟಿರ್ತಾರೆ, ಅವ್ರದ್ದು ಬಾಡಿನಲ್ಲಿ ಮೆಟಬಾಲಿಸಮ್ಮು ಸ್ಲೋ ಇರುತ್ತೆ. ಸೊ ಯಾವಾಗಲೂ ಅರ್ಥ ಮಾಡ್ಕೊಳ್ಳಿ, ನಮ್ಮ ಒಂದು ಬಾಡಿನಲ್ಲಿ, ನಾನು ಆ್ಯಕ್ಚುಲಿ ಮೈಕ್ ಹಾಕೊಂಡಿಲ್ಲ ಅದಕ್ಕೆ ಕಿರ್ಚ್ಕೋತಾ ಇದ್ದೀನಿ, ಒಂದು ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ. ಸೊ ಏನು ಅಂದರೆ, ನಮ್ಮ ಬಾಡಿನಲ್ಲಿ ಮೆಟಬಾಲಿಸಮ್ದು ಇರುತ್ತಲ್ಲ, ಸೊ ಅದು ಯಾವಾಗ್ಲೂ ಹೈ ಇರಬೇಕು ಫ್ರೆಂಡ್ಸ್. ಯಾವಾಗ ಇನ್ಕ್ರೀಸ್ ಮಾಡ್ಕೋತೀವೋ ಆವಾಗ ಮಾತ್ರ ನಾವು ವೇಟ್ ಲಾಸ್ ಆಗೋದಕ್ಕೆ ಸಾಧ್ಯ. ಸೊ ಅದಕ್ಕೆ ಈ ವಿಡಿಯೋದಲ್ಲಿ ನಿಮಗೆ ಕ್ಲಾರಿಫೈ ಕೊಡ್ತಾ ಇದ್ದೀನಿ. ಸೊ ಕೆಲವ್ರಿಗೆ ಆಸೆ ಇರುತ್ತಲ್ಲ, ಏನಾರ ಟಿಪ್ಸ್ ವೇಟ್ ಲಾಸ್ದು ಏನಾರ ಯೂಸ್ಫುಲ್ ಆಗೋದು ಮಾಡಲಿ ಅಂತ, ಸೊ ಅದಕ್ಕೆ ಮಾಡ್ತಾ ಇರೋದು. ಸೊ ಮೊದಲನೇ ಟಿಪ್ ಏನು ಅಂದರೆ, ತಣ್ಣೀರಲ್ಲಿ ಸ್ನಾನ ಮಾಡೋಕ್ಕೆ ಟ್ರೈ ಮಾಡಿ. ವಿಂಟರ್ ಸೀಸನ್ನಲ್ಲಿ ಏನು ಅಂದರೆ ಸ್ವಲ್ಪ ಬೆಚ್ಚಗೆ ಮಾಡಿ. ಸೊ ನಾನೇನು ಮಾಡ್ತಿದ್ದೀನಿ ಗೊತ್ತಾ ಫ್ರೆಂಡ್ಸ್, ಇವಾಗೆಲ್ಲ ಸಮ್ಮರ್ ಇರೋದ್ರಿಂದ ತಣ್ಣು ನೀರಲ್ಲೇ ಸ್ನಾನ ಮಾಡ್ತಾ ಇದ್ದೀನಿ. ಸೊ ಮೊದಲನೇ ಟಿಪ್ ಅದು ಮೆಟಬಾಲಿಸಮ್ದು ಮಾಡ್ಕೊಳ್ಳೋದಕ್ಕೆ. ಸೊ ಬನ್ನಿ ಎರಡನೇ ಟಿಪ್ಗೆ ಹೋಗ್ತೀನಿ ಈಗ. ಸೊ ಬನ್ನಿ, ಟಿಪ್ ನಂಬರ್ 2 ಏನು ಅಂದರೆ, ಬ್ಲ್ಯಾಕ್ ಕಾಫಿ ಕುಡಿಬೇಕು, ಆಯಿತಾ. ಬ್ಲ್ಯಾಕ್ ಕಾಫಿನ ಯಾವಾಗ ನಾವು ಕುಡಿತೀವೋ ನಮ್ಮ ಬಾಡಿನಲ್ಲಿ ಮೆಟಬಾಲಿಸಮ್ ಇನ್ಕ್ರೀಸ್ ಆಗಿಬಿಡುತ್ತೆ, ಇಮ್ಮಿಡಿಯೇಟಾಗಿ ಆಗುತ್ತೆ. ಸೊ ಅದಕ್ಕೆ ನಂದು ವ್ಲಾಗ್ಸಲ್ಲಿ ಹೇಳಿದೆ, ಕೆಲವರೆಲ್ಲ ತುಂಬ ಡೌಟ್ ಇತ್ತು, ಗೀ ಮತ್ತು ಬ್ಲ್ಯಾಕ್ ಕಾಫಿ ತೊಗೊಂಡ್ರೆ ಏನಾಗುತ್ತೆ, ಮತ್ತು ಬರೀ ಗೀ ಜೊತೆ ಬಿಸಿನೀರು ತೊಗೊಂಡ್ರೆ ಏನಾಗುತ್ತೆ ಅಂತ. ಸೊ ಅದನ್ನು ಕ್ಲಾರಿಫೈ ಮಾಡ್ತಾ ಇದ್ದೀನಿ. ಸೊ ಯಾರ ಮುಖ ತುಂಬ ಕ್ಯೂಟಾಗಿ ಕಾಣಿಸ್ಬೇಕು, ಕ್ಲಿಯರ್ ಸ್ಕಿನ್ ಬೇಕು, ಪಿಗ್ಮೆಂಟೇಷನ್ ಇರಬಾರ್ದು ಅನ್ನೋರು ಬಿಸಿ ನೀರು ಅಂದರೆ ಬೆಚ್ಚಗಿರುವ ನೀರಿಗೆ ತುಪ್ಪನ ಹಾಕ್ಕೊಂಡು ಕುಡೀರಿ.
ಯಾರಿಗೆ ವೆಯ್ಟ್ ಲಾಸ್ ಆಗಬೇಕು ಅಂತ, ಮುಖ ಚೆನ್ನಾಗಿ ಗ್ಲೋ ಬರಬೇಕು, ನಾನೇನು ಮಾಡ್ತಿದ್ದೀನಿ ಅದನ್ನು ಫಾಲೋ ಮಾಡಬೇಕು ಅಂತ ಯಾರಿಗೆ ಆಸೆ ಇದೆಯೋ ಅವರೆಲ್ಲ ನನ್ನ ಫಾಲೋನ ಮಾಡಿ, ಅಂದರೆ ನನ್ನ ಫಾಲೋ ಮಾಡಿ, ಯಾವುದು ನಾನು ಮಾಡ್ಕೋತೀನಿ ಅದನ್ನು, ಆಯಿತಾ? ಇನ್ನೇನೋ ಅಂದ್ಕೊಂಬಿಡ್ಬೇಡಿ ಆಮೇಲೆ. ಸೊ ಏನು ಅಂದರೆ, ಒಂದು ಬೆಚ್ಚಗಿರುವ ನೀರಲ್ಲಿ ತುಪ್ಪನ ಹಾಕೊಳ್ಳಿ, ಅರ್ಧ ಸ್ಪೂನ್ ತುಪ್ಪ ಹಾಕ್ಕೊಂಡು ಆ ಒಂದು ನೀರನ್ನ ನೀವು ಡೈಲಿ ಕುಡಿಬೇಕಾಗುತ್ತೆ. ಸೊ ಇದು 2 ಥರ ಕುಡಿಬೋದು. ಒಂದು ಎಂಟಿ ಸ್ಟಮಕಲ್ಲಿ ಕುಡಿಬೋದು. ಬಟ್ ನಾನೇನು ಮಾಡ್ತೀನಿ ಅಂದರೆ, ಬೆಳಗ್ಗೆ ಎದ್ದ ತಕ್ಷಣ ಜೀರಾ ಅದು ಮತ್ತು ಸೋಂಪು ವಾಟರು ಮತ್ತು ಹನಿ ಲೆಮೆಂದು ಕುಡಿಯೋದ್ರಿಂದ ತಿಂಡಿ ತಿನ್ನೋಕ್ಕಿಂತ ಅರ್ಧ ಗಂಟೆ ಮುಂಚೆ ನಾನು ಈ ಒಂದು ಬ್ಲ್ಯಾಕ್ ಕಾಫಿನ ಕುಡಿದು ಬಿಟ್ಟಿರ್ತೀನಿ, ಆಯಿತಾ? ಸೊ ಇದು ಕುಡಿಯೋದ್ರಿಂದ ಪ್ಲಸ್ ಪಾಯಿಂಟು ಇದೆ, ಹೇಳ. ಸೊ ಏನಾಗುತ್ತೆ ಅಂದರೆ, ಹೊಟ್ಟೆ ಹಸು ಕಡಿಮೆ ಆಗುತ್ತೆ. ಸೊ ನಾವು ಅವಾಗ ಇಷ್ಟು ತಿನ್ನೋ ಜಾಗದಲ್ಲಿ ಸ್ವಲ್ಪ ತಿಂದಿರ್ತೀವಿ. ಸೊ ಇದೊಂಥರ ಟಿಪ್ ಇದ್ದಂಗೆ ನಿಮಗೆ, ಆಯಿತಾ? ಸೊ 2ನೇ ಟಿಪ್ ಏನು ಅಂದರೆ, ಬ್ಲ್ಯಾಕ್ ಕಾಫಿ ಆದಷ್ಟು ಟ್ರೈ ಮಾಡಿ. ಇದರಿಂದ ಏನು ಗೊತ್ತಾ ಫ್ರೆಂಡ್ಸ್, ನಿಮಗೆ ಫ್ಯಾಟಿ ಲಿವರ್ ಕೂಡ ಕಡಿಮೆ ಆಗುತ್ತೆ. ನಮ್ಮ ಡ್ಯಾಡಿಗೆ 5 kg ಇಂದ 8 kg ವರೆಗೂ ಅವರು ಕಡಿಮೆ ಮಾಡ್ಕೊಂಡಿದ್ದಾರೆ, ಸೇಮ್ ಈ ಮೆಥಡ್ ಫಾಲೋ ಮಾಡ್ತಾ ಇರೋದ್ರಿಂದ. ಅವ್ರೇನು ಗೊತ್ತಾ, ಟೀನಲ್ಲಿ ಇವಾಗ ಸಕ್ಕರೆ ಇದು ಯಾವುದೂ ಹಾಕೋತಾ ಇಲ್ಲ, ಅಂದರೆ ಹಾಲು ಮತ್ತು ಸಕ್ಕರೆ ಹಾಕೊಳ್ದೇನೆ ಅವರು ಜಸ್ಟ್ ಒಂದು ಬ್ಲ್ಯಾಕ್ ಕಾಫಿ ಕುಡಿಯೋದಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ, ಆಯಿತಾ? ಸೊ 2ನೇ ಟಿಪ್ಪು ಅದು ಏನು ಅಂದರೆ, ಬ್ಲ್ಯಾಕ್ ಕಾಫಿ ಕುಡಿಬೇಕು. ಸೊ ಬನ್ನಿ ಇವಾಗ 3ನೇದು ಹೇಳ್ತೀನಿ. ಸೊ ನಗ್ತಾನೆ ಇರಿ, ಯಾರು ನಗದೆ ಹಂಗೆ ಉಪ್ಪು ಅಂದ್ಕೊಂಡು ಕುತ್ಕೊಂಡು ನೋಡಿದ್ರೆ ನಾನು ಹೇಳ್ಕೊಡೋದೇ ಇಲ್ಲ ನಿಮಗೆ. ಸೊ ಯಾವಾಗಲೂ ಸ್ಮೈಲ್ ಮಾಡಿ. ಬೇರೆ ವ್ಲಾಗ್ಸು ಯಾವ ಥರ ಮಾಡ್ತಾರೆ ಅದು ನನಗೆ ಬೇಕಾಗೇ ಇಲ್ಲ. ಸೊ ನನ್ನ ವ್ಲಾಗ್ಸ್ನಲ್ಲಿ ನಿಮ್ಗೆಲ್ಲರಿಗೂ ನಗಬೇಕು ಅನ್ನೋದೇ ನನ್ನ ಆಸೆ. ಯಾಕೆ ಅಂದರೆ ಫ್ರೆಂಡ್ಸ್, ಯಾವಾಗ ನೀವು ಖುಷಿಯಾಗಿರ್ತೀರೋ ನಿಮ್ಮ ಒಂದು ಹಾರ್ಮೋನಲ್ ಬ್ಯಾಲೆನ್ಸ್ ಆಗುತ್ತೆ, ಆಯಿತಾ? ಯಾರಿಗೆ ಥೈರಾಯ್ಡ್ ಇಶ್ಯೂಸಿಂದ, ಪಿಗ್ಮೆಂಟೇಷನಿಂದ ಬಳಲ್ತಾ ಇರ್ತೀರೋ, ಯಾವಾಗ ನೀವು ನಗೋದನ್ನು ಕಲಿತೀರೋ ಫಸ್ಟು, ಅರ್ಧಕ್ಕರ್ಧ 50% ನಿಮ್ಗೆ ಕಡಿಮೆ ಆಗದೆ ಇದ್ರೆ ಕೇಳಿ ನನಗೆ. ಸೊ ಬನ್ನಿ ಇವಾಗ 3ನೇದು ಹೇಳ್ತೀನಿ. ಸೊ ಹೇಳ, 3ನೇದು ಏನು ಹೇಳಿ? ಇಂಟರ್ಮಿಟೆಂಟ್ ಫಾಸ್ಟಿಂಗ್ ಅಂತ. ಸೊ ಇದೇನು ಅಂದರೆ, 8 ಗಂಟೆಯಿಂದ ಸ್ಟಾರ್ಟ್ ಮಾಡಿ ನೀವು. ಫಾರ್ ಎಕ್ಸಾಂಪಲ್ ಇವಾಗ ಹೇಳ, ಬೆಳಗ್ಗೆ 8 ಗಂಟೆಗೆ ನೀವು ತಿಂಡಿ ತಿಂತೀರಾ ಅಂದ್ಕೊಳ್ಳಿ, ಮಧ್ಯಾಹ್ನ ಊಟ ಮಾಡ್ತೀರಾ, ಮತ್ತು ಸಂಜೆ ಸ್ನ್ಯಾಕ್ಸ್ ತಿಂತೀರಾ, ಮತ್ತೆ ರಾತ್ರಿ 8 ಗಂಟೆಗೆ ಏನೇ ನೀವು ತಿನ್ನಬೇಕು ಅಂದ್ರೂ ತಿಂದ್ಬಿಟ್ಟು ಮುಗಿಸ್ಬಿಟ್ಟಿರಬೇಕು. ಅದಾದಮೇಲೆ 9 ಗಂಟೆಗೆ ತಿನ್ನೋದು, 10 ಗಂಟೆಗೆ ತಿನ್ನೋದು, 12 ಗಂಟೆಗೆ ತಿನ್ನೋದು. ಕೆಲವರೆಲ್ಲ 4 o'clock ಈ ಯೂಟ್ಯೂಬಲ್ಲೆಲ್ಲ ತೋರಿಸ್ತಾರೆ ನೋಡಿ, ಯಾವುದೇದೋ ಏನೋ ಹೋಟೆಲ್ಸ್ಗೆಲ್ಲ ಹೋಗ್ಬಿಟ್ಟು ಬಿರಿಯಾನಿ ಅಂತೆ ಹಾಳು ಮುಳು ತಿನ್ಕೊಂಡು ಹೊಟ್ಟೆ ಎಲ್ಲ ಹಾಳು ಮಾಡ್ಕೊತಾರೆ. ಅದರಿಂದನೇ ಟಾಕ್ಸಿನ್ಸ್ ಇರೋದು. ಯಂಗ್ಸ್ಟರ್ಸ್ಗೆ ಇವಾಗಿನ ವಯಸ್ಸಲ್ಲಿ ಗೊತ್ತಾಗಲ್ಲ, ಒಂದು ಸ್ವಲ್ಪ ಏಜ್ ಆದಮೇಲೆ ತುಂಬ ಕಾಯಿಲೆಗಳು ಬಂದು ಒಕ್ಕರ್ಸ್ಕೊಂಡು ಇರುತ್ತೆ. ಸೊ ಹೇಳೋದನ್ನು ಅರ್ಥ ಮಾಡ್ಕೊಳ್ಳಿ. ಅದು ಯಾವಾಗಲೂ ನಮ್ಮ ಹೊಟ್ಟೆನ ಡಸ್ಟ್ಬಿನ್ ಮಾಡ್ಕೋಬಾರ್ದು, ನೀಟಾಗಿ ಇಟ್ಕೊಂಡಿರ್ಬೇಕಲ್ವ. ಸೊ ಅದಕ್ಕೆ 8 ಗಂಟೆಗೆ ಬೆಳಗ್ಗೆ ಸ್ಟಾರ್ಟ್ ಮಾಡಿದ್ರೆ ಮತ್ತೆ ನೀವು 8 ಗಂಟೆ ಒಳಗೆ ಏನೇ ತಿಂದರೂ ತಿಂದಿರಬೇಕು. ಡಯೆಟ್ ಮಾಡದೆ ನಾನು ಮೆಥಡ್ ಹೇಳ್ಕೊಡ್ತಿರೋದು, ಹೇಗೆ ನಾವು ನಮ್ಮ ಒಂದು ಬಾಡಿನಲ್ಲಿ ಮೆಟಬಾಲಿಸಮ್ನ ಇನ್ಕ್ರೀಸ್ ಮಾಡಿಕೊಂಡು ನ್ಯಾಚುರಲ್ ಆಗಿ ನಾವು ಸೈಂಟಿಫಿಕ್ ಮೆಥಡಲ್ಲೇ ಹೇಳ್ಕೊಡ್ತಿರೋದು, ಹೇಗೆ ನಾವು ಸಣ್ಣ ಆಗ್ಬೋದು ಅಂತ, ಆಯಿತಾ? ಸೊ ಈ ಥರ ಮಾಡ್ಕೊಂಬಂದು ಕ್ರಮೇಣ ನೀವೇನು ಮಾಡಿ ಅಂದರೆ, ಒಂದು 8 ಗಂಟೆಯಿಂದ 10 ಗಂಟೆಗೆ ಇದು ಮಾಡಿ, ಆಮೇಲೆ ಒಂದು 12 hours ಮಾಡ್ಕೊಳ್ಳಿ, ಆಮೇಲೆ 16 hours ಲಾಸ್ಟ್. ಇದು ಇಂಟರ್ಮಿಟೆಂಟ್ ಫಾಸ್ಟಿಂಗ್ ಏನಿದೆಯೋ, ಸೊ ಅದು 16 ಗಂಟೆ ತುಂಬ ಜನ ಮಾಡ್ತಾರೆ, ಸಣ್ಣ ಕಡ್ಡಿಗಳಾಗಿರ್ತಾರೆ, ಸಣ್ಣ ಕಡ್ಡಿಗಳು. ಬಟ್ ನಮ್ಗೆ ಆ ಥರ ಎಲ್ಲ ಬೇಡ, ಒಂದು 8 ಗಂಟೆ 10 ಗಂಟೆ ಮಾಡಿ ಸಾಕು, ಆಯಿತಾ? ಸೊ ಆ ಥರ ಮಾಡಿ. ಸೊ ಬನ್ನಿ ಇವಾಗ 4ನೇದು ಹೇಳ್ತೀನಿ. ಏನು ಅಂದರೆ, ಏನು ಮಾಡಿ ಅಂದರೆ, ಯಾವಾಗಲೂ ನೀವು ಓಡಾಡ್ಕೊಂಡಿರೋದಕ್ಕೆ ಟ್ರೈ ಮಾಡಿ. ಮನೆಯಲ್ಲಿದ್ರೂ ಅಷ್ಟೇ, ಸುಮ್ಮನಾರ ಓಡಾಡ್ತಾ ಇರಿ, ವಾಕ್ ಮಾಡ್ತಾ ಇರಿ ಅಂತ ನನ್ನ ಅರ್ಥ. ಹೊರಗಡೆನೇ ಹೋಗಿ ವಾಕ್ ಮಾಡಬೇಕು ಅಂತ ಏನಿಲ್ಲ ಅಲ್ವಾ? ಸೊ ಯಾರ್ದಾರ ಫೋನ್ ಬರ್ತಾ ಇರುತ್ತೆ ಅಂದ್ಕೊಳ್ಳಿ, ಫೋನ್ ಬಂದಾಗ ಏನು ಮಾಡಿ ಅಂದರೆ, ಜಸ್ಟ್ ಅದನ್ನು ರಿಸೀವ್ ಮಾಡಿ, ಒಂದೇ ಕಡೆ ಇರಬೇಡಿ, ಓಡಾಡಿಕೊಂಡು ಆ ಕಡೆಯಿಂದ ಈ ಕಡೆ ಮಾತಾಡ್ಕೊಂಡೇ ಓಡಾಡ್ಕೊಂಡಿರಿ. ಆವಾಗ ನಿಮ್ಮದು ಕ್ಯಾಲೋರೀಸು ಬರ್ನ್ ಆಗುತ್ತೆ ಫ್ರೆಂಡ್ಸ್, ಆಯಿತಾ? ಸೊ ನಾನು ಹಂಗೆ ಮಾಡೋದು. ನಮ್ಮಮ್ಮ ಫೋನ್ ಬಂದಾಗ, ಫ್ರೆಂಡ್ಸ್ದು ಫೋನ್ ಬಂದಾಗ ಓಡಾಡಿಕೊಂಡೇ ಮಾತಾಡ್ತಾ ಇರ್ತೀನಿ. ಸೊ ಅವಾಗ ನಮಗೆ ನ್ಯಾಚುರಲ್ ಆಗಿ ನಮ್ಮ ಒಂದು ಕ್ಯಾಲೋರೀಸು ಬರ್ನ್ ಆಗುತ್ತೆ. ಸೊ ಯಾರಿಗೆ ಬೇಕು ಟ್ರೈ ಮಾಡಿ, ಆಯಿತಾ? ಸೊ ಇದು ಮತ್ತು ಇನ್ನೊಂದು ಹೇಳ್ತೀನಿ. ಈಗ ಇದು ಲಿಫ್ಟಲ್ಲಿ ಜಾಸ್ತಿ ಓಡಾಡೋರು ಏನು ಮಾಡಿ ಅಂದರೆ, ಆದಷ್ಟು ಸ್ಟೆಪ್ಸ್ನ ತೊಗೊಂಡು ಇಳಿಯೋದಕ್ಕೆ ಟ್ರೈ ಮಾಡಿ, ಆಯಿತಾ? ತುಂಬ ಜಾಸ್ತಿ ಇವಾಗ ಒಂದು 12ನೇ ಫ್ಲೋರು 14 18 ಆ ಥರ ಇರೋರೆಲ್ಲ ಏನೂ ಮಾಡೋಕ್ಕಾಗಲ್ಲ. ಸೊ ನೀವು ಮಾಮೂಲಿ ಥರನೇ ಹೋಗಿ, ಯಾವಾಗಾರ ಟೈಮ್ ಸಿಕ್ತಾಗ ಇಳಿಯೋದು ಮಾತ್ರ ಹೋಗಿ, ಇಳಿಯೋದು ಹತ್ತೋದು ಹೋಗಬೇಡಿ. ಹತ್ತೋದು ಹೋದರೆ ತುಂಬ ಸುಸ್ತಾಗಿ ಹೋಗ್ತೀರಾ. ನಿಮ್ಗೆ ಇಷ್ಟ ಇದ್ದರೆ ಮಾಡ್ಕೊಳ್ಳಿ, ತುಂಬ ಸಣ್ಣ ಆಗ್ಬೋದು ಅದರಿಂದ, ಆಯಿತಾ? ಸೊ ಆ ಥರ ಮಾಡಿ. ಸೊ ಅದರಿಂದ ಏನು ಅಂದರೆ, ವೇಟ್ ನಿಮ್ಮದು ಲಾಸ್ ಆಗುತ್ತೆ, ನ್ಯಾಚುರಲ್ ವೇ ಆಗಿ ನಾನು ಹೇಳ್ತಾ ಇರೋದು. ಸೊ ಬನ್ನಿ ಇವಾಗ 5ನೇದು ಹೇಳ್ತೀನಿ. ಆಮೇಲೆ ಬೋನಸ್ ಟಿಪ್ಸ್ ಕೂಡ ಇದೆ, ಹೊಟ್ಟೋಗ್ಬೇಡಿ, ಆಮೇಲೆ ಸ್ಕಿಪ್ ಮಾಡಿ, ಆಯಿತಾ? ಸೊ ಹೇಳ, 5ನೇದು, ಸ್ಲೀಪ್ ಲೈಕ್ ಅ ಬೇಬಿ. ಮಗು ಥರ ಮಲಗಬೇಕು.
ಆಯಿತಾ. ಸೊ ಯಾಕೆ ಮಗು ಥರ ಮಲಗಬೇಕು ಅಂದರೆ, ಮಗು ಮಲಗಿದಾಗ ಡಿಸ್ಟರ್ಬೆನ್ಸ್ ಇಲ್ಲದೆ ಮಲಗಿರುತ್ತೆ. ಯಾರೇ ಎಷ್ಟೇ ಕ್ರೌಡ್ ಇದ್ರು, ಎಷ್ಟೇ ಕಿಚ್ಕೊಂಡಿದ್ರು, ಎಷ್ಟೇ ಗಲಾಟೆ ಮಾಡ್ತಾಯಿದ್ರು, ಅದು ಮಗು ಎದ್ದೇಳಲ್ಲ. ತುಂಬ ಮಕ್ಕಳುಗಳು ನೋಡಿ, ಬೇಕಾದ್ರೆ ಅಬ್ಸರ್ವ್ ಮಾಡಿ, ತುಂಬ ರೇರ್ ಆ ಥರ ಎಲ್ಲ ಮಕ್ಕಳು ಎದ್ದು ಚಂಡಿ ಮಾಡೋದಿಲ್ಲ. ತುಂಬ ಡೀಪ್ ಸ್ಲೀಪಲ್ಲಿರೋ ಮಕ್ಕಳುಗಳು ಎದ್ದೇಳಲ್ಲ, ಅಬ್ಸರ್ವ್ ಮಾಡಿ ಬೇಕಾರೆ. ಇನ್ನು ನಾವುಗಳೇ ಒಂಚೂರು ಕ್ರೌಡು ಗಲಾಟೆಗಳಿದ್ರೆ ಹೆಂಗೆ ಚಕ್ ಅಂತ ಎದ್ಬಿಡ್ತೀವಿ, ಬಟ್ ಮಕ್ಳುಗಳು ಹಂಗೆ ಮಾಡಲ್ಲ. ಸೊ ಅದಕ್ಕೇ ಸ್ಲೀಪ್ ಲೈಕ್ ಅ ಬೇಬಿ, ಆಯಿತಾ. ಮಗು ಥರ ಮಲ್ಗದು ಕಲಿಯೋದು ಅಭ್ಯಾಸ ಮಾಡ್ಕೊಳ್ಳಿ ಅಂತ. ಸೊ ಆ ಥರ ಬರಬೇಕಲ್ಲ ನಿದ್ದೆ, ಫಸ್ಟ್ ಆಫ್ ಆಲ್ ಅಲ್ವಾ. ಎಲ್ಲರೂ ಟ್ರೈ ಮಾಡ್ತೀವಿ, ನಿದ್ದೆ ಬಂದರೆ ತಾನೇ ಮಲ್ಗೋಕ್ಕಾಗೋದು. ಸೊ ಬನ್ನಿ, ಅದಕ್ಕೂ ಒಂದು ರೆಮಿಡಿ ಹೇಳ್ಬಿಡ್ತೀನಿ. ಆ್ಯಕ್ಯುಪ್ರೆಷರ್ನಲ್ಲಿ ಅದಕ್ಕೊಂದು ರೆಮಿಡಿ ಇದೆ. ಚೆನ್ನಾಗಿ ನಿದ್ದೆ ಮಾಡಬೇಕು ಅಂದರೆ ನಾವು ಏನು ಮಾಡಬೇಕು ಅನ್ನೋದು. ಸೊ ಬನ್ನಿ ಹೇಳ್ಕೊಡ್ತೀನಿ ಈಗ. ಸೊ ಆ್ಯಕ್ಯುಪ್ರೆಷರಲ್ಲಿ ಏನಿದೆ ಅಂತ ಹೇಳ್ಕೊಡ್ತೀನಿ. ಸೊ ನಾವು ಚೆನ್ನಾಗಿ ನಿದ್ದೆ ಮಾಡಬೇಕು ಅಂದರೆ ನಿದ್ದೆ ಬರಬೇಕಲ್ಲ ಫಸ್ಟ್ ಆಫ್ ಆಲ್ ಅಲ್ವಾ. ಸೊ ತುಂಬ ಜನ ಟ್ಯಾಬ್ಲೆಟ್ಸ್ ಎಲ್ಲ ತೊಗೊಂಡು ಒದ್ದಾಡ್ತಾ ಇರ್ತಾರೆ. ಏಜ್ ಆಗಿರೋರು, ಅಜ್ಜಿ ತಾತಗಳೆಲ್ಲ ತುಂಬ ಕಷ್ಟ ನಿದ್ದೆ ಮಾಡೋದು. ಎಷ್ಟೇ ಟ್ರೈ ಮಾಡೋರು ಆ ಕಡೆ ಈ ಕಡೆ ಎಲ್ಲ ಹೊರಳಾಡ್ತಿರ್ತಾರೆ, ನಿದ್ದೆನೇ ಬರ್ತಾ ಇರಲ್ಲ. ಸೊ ಅದಕ್ಕೊಂದು ರೆಮಿಡಿ ಇದೆ, ನಾನು ಹೇಳ್ಕೊಡ್ತಾ ಇದ್ದೀನಿ. ಸೊ ನಿಮ್ಮ ಫಸ್ಟ್ ಈ ಕೈ ತಗೊಳ್ಳಿ. ಇದ್ರ ಮಧ್ಯೆ ನೀವು ಏನು ಹಾಕೋಬೇಕು ಅಂದರೆ, ಕೊಬ್ಬರಿ ಎಣ್ಣೆ ಯಾರ ಯೂಸ್ ಮಾಡಿ, ಇಲ್ಲಾಂದರೆ ಹರಳೆಣ್ಣೆ ಕ್ಯಾಸ್ಟರ್ ಆಯಿಲ್ ಯಾರ ಯೂಸ್ ಮಾಡಿ, ಆಯಿತಾ. ಎರಡರಲ್ಲಿ ಯಾವ್ದಾರ ಯೂಸ್ ಮಾಡ್ಕೊಳ್ಳಿ. ಸೊ ನಾನು ಕೊಬ್ಬರಿ ಎಣ್ಣೆ ಎಲ್ಲರ ಮನೆಯಲ್ಲೂ ಈಸಿಯಾಗಿ ಸಿಕ್ಬಿಡುತ್ತೆ. ಹರಳೆಣ್ಣೆನೂ ಇಟ್ಕೊಂಡಿರ್ತಾರೆ ಕೆಲವರೆಲ್ಲ ಅಲ್ವಾ. ಸೊ ಎರಡರಲ್ಲಿ ಯಾವ್ದಾರು ಟ್ರೈ ಮಾಡಿ. ನಾನು ಕೊಬ್ಬರಿ ಎಣ್ಣೆ ತೊಗೋತಾ ಇದ್ದೀನಿ ಫ್ರೆಂಡ್ಸ್. ಸೊ ಮಧ್ಯದಲ್ಲಿ ಈಗ ಈ ಥರ ಹಾಕ್ಕೊಂಡು ಹಿಂಗೆ ಮಸಾಜ್ ಮಾಡಬೇಕಾಗತ್ತೆ. ಸೊ ಜಸ್ಟ್ ಹಿಂಗೆ 5 ನಿಮಿಷದವರೆಗೂ ಮಧ್ಯ ಮಾತ್ರ ಹಿಂಗೆ ಪ್ರೆಸ್ ಮಾಡ್ತಾ ಇರಬೇಕು. ಸೊ ನಗ್ತಾನೇ ಇರಿ, ಆಯಿತಾ. ಸೊ ನಗ್ತಾನೇ ಇರಿ, ನಗ್ಗಿದ್ರೇ ನಿಮಗೆ ತುಂಬ ಬೆನಿಫಿಟ್ಸ್ ಇದೆ. ಯಾರು ವೆಯ್ಟ್ ಲಾಸ್ ಮಾಡಬೇಕು ಅಂತಿದ್ದೀರೋ ಅವರೆಲ್ಲ ನಗಿ. ಯಾರಿಗೆ ವೆಯ್ಟ್ ಲಾಸ್ ಆಗಬಾರ್ದು, ಡುಮ್ಮಗಾಗಬೇಕು ಅಂತಿದ್ದೀರೋ ಅವರೆಲ್ಲ ಕೋಪ ಮಾಡ್ಕೊಂಡು ಹೋಗಿ ನನಗೆ, ಆಯಿತಾ. ಸೊ ಈ ಥರ. ಸೊ ನಮ್ಮ ಮಧ್ಯೆ ಜೋಕ್ಸ್ ಮಾಡ್ತಾ ಇರ್ತೀನಿ. ಕೆಲವ್ರಿಗೆ ಇಷ್ಟ ಆಗುತ್ತೆ, ಕೆಲವ್ರಿಗೆ ಇಷ್ಟ ಆಗಲ್ಲ. ನಾನೇನು ಮಾಡೋಕ್ಕಾಗಲ್ಲ, ಯಾಕಂದರೆ ನಾನು ಯಾವಾಗಲೂ ಖುಷಿಯಾಗಿ ಪಾಸಿಟಿವ್ ವೇನಲ್ಲೇ ಇರೋದಕ್ಕೆ ಇಷ್ಟಪಡ್ತೀನಿ. ಸೊ ಅದಕ್ಕೆ ಯಾವಾಗಲೂ ಈ ಥರ ಮಾಡ್ತಾ ಇರ್ತೀನಿ, ಆಯಿತಾ. ಸೊ ಏನು ಅನ್ಕೋಬೇಡಿ. ಸೊ ಈ ಮಧ್ಯದಲ್ಲಿ ಈ ಥರ ಹಿಂಗೆ ಅಂತ ಇರಿ. ಸೊ ಎಷ್ಟು ನಿಮಿಷ ಮಾಡಬೇಕು ಅಂದರೆ ಫ್ರೆಂಡ್ಸ್, ಒಂದು 5 ನಿಮಿಷ ನೀವು ಈ ಥರ ಮಾಡ್ಕೋಬೇಕಾಗುತ್ತೆ, ಆಯಿತಾ. ಸೊ ಇದರಿಂದ ಏನು ಗೊತ್ತಾ, ಇದು ನಮ್ಮದು ನಾನು ಹೇಳಿದ್ನಲ್ಲ, ನಮ್ಮ ಬಾಡಿನಲ್ಲಿ ಕೆಲವು ಪ್ರೆಷರ್ ಪಾಯಿಂಟ್ಸ್ಗಳಿರುತ್ತೆ ನಮ್ಮ ಬಾಡಿ ಒಳಗೆ. ಸೊ ಅದು ನಿದ್ದೆ ಬರೋಂಗೆ ಅದು ಸಪೋರ್ಟ್ ಮಾಡುತ್ತೆ. ನಮ್ಮದು ಒಂದು ಸ್ಟ್ರೆಸ್ ಲೆವೆಲ್ ಆಗಿರ್ಬೋದು, ಆ್ಯಂಗ್ಸೈಟಿ ಇಶ್ಯೂಸ್ ಆಗಿರ್ಬೋದು, ತುಂಬ ಓವರ್ ಥಿಂಕಿಂಗ್ ಮಾಡ್ತಿರ್ತಾರೆ, ಮತ್ತು ಡಿಪ್ರೆಷನ್ ಮೋಡಲ್ಲಿ ಇರ್ತಾರೆ, ಅಂಥವ್ರದ್ದೆಲ್ಲ ರಿಲ್ಯಾಕ್ಸ್ ಆಗ್ತಾ ಬರುತ್ತೆ, ಆಯಿತಾ. ಸೊ ಇದು ಮಾಡ್ಕೊಳ್ಳಿ, ತುಂಬ ಈಸಿ. ನೀವು ಇನ್ನೂ ಕೆಲವು ಮಕ್ಳುಗಳು ನಿದ್ದೆ ಮಾಡ್ತಾ ಇರಲ್ಲ ನೋಡಿ, ಅವ್ರಿಗೂ ಹಿಂಗೆ ಕೈಗೆ ಹಿಂಗೆ ಮಸಾಜ್ ಮಾಡಿಬಿಟ್ಟು ಮಲಗಿಸ್ಬಿಡಿ. ಸೊ ಒಂದೇ ಕೈಯಲ್ಲ, ಇವಾಗ ನೋಡಿ ಈ ಕೈ ತೊಗೊಂಡೆ. ಸೊ 2 ಕೈನಲ್ಲೂ ಮಧ್ಯಭಾಗ ಹಿಂಗಿರುತ್ತೆ ನೋಡಿ, ಒಂದೇ ಸೈಡಲ್ಲಿ ಸರ್ಕ್ಯುಲರ್ ಮೋಷನಲ್ಲಿ ಮಾಡಬೇಕು, ಆಯಿತಾ. ಸೊ ಈ ಥರ ಮಾಡ್ಕೊಂಡ್ರೆ ಏನು ಅಂದರೆ ಡೀಪ್ ಸ್ಲೀಪ್ ಬರುತ್ತೆ. ಸೊ ನಿಮಗೆ ಗೊತ್ತಾ ಫ್ರೆಂಡ್ಸ್, ನಾವೆಲ್ಲ ಅನ್ಕೋತೀವಿ ನಿದ್ದೆ ಮಾಡ್ತಾ ಇರ್ತೀವಿ ಅಂತ, ಬಟ್ ನಾವು ನಿದ್ದೆ ಮಾಡ್ತಾ ಇರಲ್ಲ, ಗೊತ್ತಾ ನಿಮಗೆ. ಸೊ ಒಂದೊಂದು ಸಲ ಇದ್ದಕ್ಕಿದ್ದಂಗೆ ಎಚ್ಚರ ಆಗುತ್ತೆ. ಕೆಲವ್ರಿಗೆಲ್ಲ 2 ಗಂಟೆಗೆ ಎಚ್ಚರ ಆಗುತ್ತೆ, 1:30ಗೆ ಎಚ್ಚರ ಆಗುತ್ತೆ, 3 ಗಂಟೆ 4 ಗಂಟೆ, ಅವಾಗೆಲ್ಲ ನಿದ್ದೆ ಡಿಸ್ಟರ್ಬ್ ಆಗಿಬಿಡುತ್ತೆ. ನಿದ್ದೆ ಸರಿ ಇಲ್ಲ ಅಂದ್ರೇ ಈ ಥರ BP, ಬ್ಲಡ್ ಪ್ರೆಷರ್ ಜಾಸ್ತಿ ಆಗೋದೇ ಆಗಿರ್ಬೋದು, ಡಯಾಬಿಟಿಸ್ ಇಶ್ಯೂಸು ಮತ್ತು ಥೈರಾಯ್ಡ್ ಇಶ್ಯೂಸ್ ಎಲ್ಲ ಆಗೋದಿರ್ಬೋದು, ಮತ್ತು ವೆಯ್ಟ್ ಗೇನ್, ಮೇಯ್ನಾಗಿ ಮೆಟಬಾಲಿಸಮ್ ಸ್ಲೋ ಆಗಿಬಿಡುತ್ತೆ ಆ ಟೈಮಲ್ಲಿ. ಸೊ ಆದಷ್ಟು ಟ್ರೈ ಮಾಡಿ ಚೆನ್ನಾಗಿ ನಿದ್ದೆ ಮಾಡೋಕ್ಕೆ. ಮತ್ತು ನಿಮ್ಮದು ಮೊಬೈಲ್ ಫೋನ್ನ ಆದಷ್ಟು ನೀವು ನಿಮ್ಮ ರೂಮಿಂದನೇ ಆಚೆ ಕಳಿಸಿ, ಆಯಿತಾ. ಅಂದರೆ ಮಲಗೋಕ್ಕಿಂತ ಅರ್ಧ ಗಂಟೆ ಮುಂಚೆ ನಿಮ್ಮ ಪಕ್ಕದಲ್ಲಿ ಇರಲೇಬಾರ್ದು ನಿಮ್ಮ ಫೋನು. ಸೊ ಅದನ್ನು ನೋಡ್ಕೊಳ್ಳಿ. ಅದರಿಂದ ಒಂದು ಸ್ವಲ್ಪ ನಿಮ್ಮದು ಯಾವಾಗಲೂ ಅಷ್ಟೇ ಮೊಬೈಲಲ್ಲಿ ಬ್ಲೂ ಲೈಟ್ ಇರುತ್ತೆ, ಆಯಿತಾ. ಸೊ ನೀವು ಅದನ್ನೇ ನೋಡ್ಕೊಂಡು ಮಲಗಿದಾಗ ನಿಮಗೆ ಅದು ನಿದ್ದೆ ಡಿಸ್ಟರ್ಬ್ ಆಗುತ್ತೆ. ಥೈರಾಯ್ಡ್ ಇಶ್ಯೂಸ್ ಎಲ್ಲ ಆಗೋದು, ಪಿಗ್ಮೆಂಟೇಷನ್ ಆಗೋದು, ಡಾರ್ಕ್ ಸ್ಪಾಟ್ಸು ಮತ್ತು ಸ್ಟ್ರೆಸ್ ಜಾಸ್ತಿ ಆಗೋದು ಅದರಿಂದನೇ. ಸೊ ದೂರ ಇಟ್ಬಿಡಿ ಮಲಗುವಾಗ. ಬೇರೆ ರೂಮಲ್ಲಿ ಇಡಿ, ತೀರಾ ನಿಮಗೆ ಅಲಾರಾಮ್ ಎಲ್ಲ ಸೆಟ್ ಮಾಡಿರ್ತೀರ. ಸೊ ನಿಮ್ಮಿಂದ ಒಂದು ಸ್ವಲ್ಪ ಡಿಸ್ಟೆನ್ಸ್ನ ಮೇಂಟೈನ್ ಮಾಡಿ, ಆಯಿತಾ. ಸೊ ಆ ಥರ ಮಾಡೋದ್ರಿಂದ ನಮ್ಮ ಒಂದು ಇದು ಸರಿ ಮಾಡ್ಕೋಬೋದು. ಸೊ ಬನ್ನಿ ಇವಾಗ ಇನ್ನೂ ಒಂದು ಮೆಥಡ್ ಹೇಳ್ಕೊಡ್ತೀನಿ. ಸೊ ನಮ್ಮದು ಸ್ಟ್ರೆಸ್ ಲೆವೆಲ್ನ ಮತ್ತು ಮೆಟಬಾಲಿಸಮ್ನ ಹೇಗೆ ಇನ್ಕ್ರೀಸ್ ಮಾಡ್ಕೋಬೋದು ಅಂದರೆ ಫ್ರೆಂಡ್ಸ್, ಭ್ರಮರ ಅಂತ ಒಂದು ಯೋಗ ಬರುತ್ತೆ. ಸೊ ನಾನು ಯೋಗ ಮೆಡಿಟೇಷನ್ ಎರಡೂ ಮಾಡೋದ್ರಿಂದ ನಾನು ಯಾವಾಗಲೂ ಮಾಡ್ತಾ ಇರ್ತೀನಿ, ಡೈಲಿ ಮಾಡ್ತಾ ಇರ್ತೀನಿ. ಸೊ ಅದಕ್ಕೇ ಏನು ಗೊತ್ತಾ, ಸ್ಟ್ರೆಸ್ ಲೆವೆಲ್ನ ಕಡಿಮೆ ಮಾಡ್ಕೊಳ್ಳೋದು. ಇಲ್ಲಾಂದರೆ ಸಿಕ್ಕಾಡೆ ಸ್ಟ್ರೆಸ್ ಆಗಿಬಿಟ್ಟು, ಈಗ ನನಗೂ ನೋಡಿ ಮನೆಯಲ್ಲೂ ಕೆಲಸ ಮಾಡಬೇಕು, ಪ್ಲಸ್ ನಾನು ಹೊರಗಡೆ ಇವೆಂಟ್ ಮ್ಯಾನೇಜ್ಮೆಂಟಲ್ಲೂ ವರ್ಕ್ ಮಾಡ್ತಾ ಇದ್ದೀನಿ ನಾನು. ಸೊ ಅದ್ರ ಜೊತೆಗೆ ಯೂಟ್ಯೂಬು ಮಾಡಬೇಕು, ಅಷ್ಟೊಂದು ಈಸಿ ಅಲ್ಲ ಗೊತ್ತಾ. ವಿಡಿಯೋ ಮಾಡಬೇಕು, ಎಡಿಟಿಂಗ್ ಮಾಡಬೇಕು, ತಮ್ನೇಲ್ ಮಾಡಬೇಕು, ಆಳು ಮೂಳು ಎಷ್ಟು ಕೆಲಸ ಅಂತ ನೋಡೋದು. ಸ್ಟ್ರೆಸ್ ಆಗುತ್ತೆ ಅಲ್ವಾ. ನೀವು ಅನ್ಕೋಬೋದು ಸ್ಟ್ರೆಸ್ ಆಗುತ್ತೆ, ಎಲ್ಲರಿಗೂ ಆಗುತ್ತೆ. ಸೊ ಅದು ಹೇಗೆ ರಿಲ್ಯಾಕ್ಸ್ ಮಾಡೋಕ್ಕೆ ಬರೋದು ಅಂದರೆ ಭ್ರಮರ ಯೋಗ ಅಂತ, ಆಯಿತಾ.
ಸೊ ಅದು ನಿಮಗೆ ಗೊತ್ತಾ, ದುಂಬಿ ಬರುತ್ತೆ ನೋಡಿ, ದುಂಬಿ ಹೆಂಗ್ ಸೌಂಡ್ ಮಾಡುತ್ತೆ ಅಂತ ಅಲ್ವಾ. ಸೊ ಅದು ಹೆಂಗ್ ಮಾಡೋದು ಅಂದರೆ, ನಿಮ್ಮ ಒಂದು ಕಿರು ಬೆರಳನ್ನ ತಗೊಳ್ಳಿ, 2 ಕಿರು ಬೆರಳನ್ನ ತಗೊಂಡು ಕಿವಿ ಹತ್ರ ಹಿಂಗೆ ಇಟ್ಕೊಳ್ಳಿ. ಹಿಂಗೆ ಇಟ್ಕೊಂಡ್ಬಿಟ್ಟು ಸುಮ್ಮನೆ ನೀವು ಹೆಂಗೆ ಅನ್ಕೋಬೇಕು ಅಂದರೆ ಕಣ್ಣು ಮುಚ್ಕೊಂಡು ಮಾಡಿ ಅಂತ, ಆಯ್ತಾ. ಒಂಥರ ಸೌಂಡ್ ಬರುತ್ತೆ, ಈಗ ದುಂಬಿದು ಸೌಂಡ್ ಬರುತ್ತೆ ನೋಡಿ, ಭ್ರಮರ. ಸೊ ಅದು ಒಂದು ಏನಾಗುತ್ತೆ ಅಂದರೆ ಫ್ರೆಂಡ್ಸ್, ನೀವು ಮಲಗುವಾಗ ಮಾಡಬೇಕು. ಒಂದು ಫಸ್ಟ್ ಭ್ರಮರ ಯೋಗ ಮಾಡಿಬಿಟ್ಟು ಆಮೇಲೆ ಈ ಥರ ಎಣ್ಣೆ ಹಾಕ್ಕೊಂಡು ನಿದ್ದೆ ಮಾಡಿ ಹೋಗಿ, ಚೆನ್ನಾಗಿ ನಿದ್ದೆ ಬರುತ್ತೆ. ಏನೇ ಒಂದು ಸ್ಟ್ರೆಸ್ ಇದ್ರೂ, ನಿಮ್ಮ ಮನೇಲಿ ಏನೇ ಒಂದು ಗಲಾಟೆ ಮಾಡ್ಕೊಂಡಿದ್ರು, ಜಗಳ ಆಗಿದ್ರು ಎಲ್ಲ ಮರ್ತುಬಿಟ್ಟು ಆರಾಮಾಗಿ ಮಲಗಿರ್ತೀರ, ಆಯಿತಾ. ಆದಷ್ಟು ಏನು ಗೊತ್ತಾ ಫ್ರೆಂಡ್ಸ್, ಎಲ್ಲರ ಮನೆ ದೋಸೆನೂ ತೂತೆ, ಆಯಿತಾ. ಯಾರ ಮನೇಲೂ ಇವಾಗ ಜಗಳ ಆಗದೆ ಯಾರ ಮನೆಯಲ್ಲೂ ಇದಾಗಿರಲ್ಲ, ಎಲ್ಲರ ಮನೆಯಲ್ಲೂ ಜಗಳ ಆಗೇ ಆಗುತ್ತೆ, ಸ್ಟ್ರೆಸ್ ಆಗೇ ಆಗುತ್ತೆ. ಸೊ ಅದನ್ನು ಹೇಗೆ ನಾವು ಮೇಂಟೈನ್ ಮಾಡಬೇಕು ಅನ್ನೋದು ಗೊತ್ತಿರಬೇಕಲ್ವ. ಆ ಒಂದು ಸೀಕ್ರೆಟನ್ನು ನಾವು, ಸೀಕ್ರೆಟ್ ಫಾರ್ಮುಲಾ ನಾನು ನಿಮಗೆ ತುಂಬ ವ್ಲಾಗ್ಸಲ್ಲೂ ಹೇಳಿದ್ದೀನಿ. ಯಾವಾಗಲೂ ನಗ್ತಾ ಇರಿ ಅಂತ, ಆಯಿತಾ. ಜಸ್ಟ್ ನೀವು ಹಿಂಗೆ ಬ್ರಾಡಾಗಿ ಸ್ಮೈಲ್ ಮಾಡಿದಾಗ ಏನಾಗುತ್ತೆ ಗೊತ್ತಾ, ಎಕ್ಸಸೈಸ್ ಅದು, ಫೇಸ್ ಯೋಗ. ಹಿಂಗೆ ಸ್ಮೈಲ್ ಮಾಡ್ತೀರಾ ನೋಡಿ, ಸೊ ಅದು ಒಂದು ಫೇಸ್ ಎಕ್ಸಸೈಸ್ ಬರುತ್ತೆ. ಸೊ ಅದು ಹೇಳ್ತೀನಿ ಆಮೇಲೆ. ಸೊ ಈ ಥರ ಫ್ರೆಂಡ್ಸ್, ಭ್ರಮರ ಅದು ಯೋಗ ಮಾಡ್ಕೊಳ್ಳಿ. ಜಸ್ಟ್ ಇದು ಹಿಂಗೆ ಇಟ್ಕೊಂಡು ಬೀ ಅಂತ ಬರುತ್ತೆ ನೋಡಿ, ಒಳಗಿಂದ ಸೌಂಡ್ ಮಾಡ್ಬೇಕು ನೀವು, ಆಯಿತಾ. ಜಸ್ಟ್ ಮೂಗಿಂದ ಹೇಳ್ಬೇಕು, ಮೂಗು ಅಂತ ಸೌಂಡ್ ಬರುತ್ತೆ. ಆ ಥರ ಮಾಡ್ಕೋಬೇಕು, 5 ನಿಮಿಷ ಮಾಡಬೇಕು. ಅದಾದಮೇಲೆ ಎಣ್ಣೆ ಹಿಂಗೆ ಮಸಾಜ್ ಮಾಡಿ ಮಲಗಿ. ಸೊ ಅದರಿಂದ ನೀವು ಚೆನ್ನಾಗಿ ವೆಯ್ಟ್ ಲಾಸ್ ಆಗ್ತೀರಾ, ನಿಜವಾಗ್ಲೂ ಆಗ್ತೀರಾ, ಆಯಿತಾ. ಇದನ್ನು ಮಾಡ್ಕೊಂಬನ್ನಿ. ಮತ್ತು ನೆಕ್ಸ್ಟ್ ಹೇಳ ಬೋನಸ್ ಟಿಪ್ಸು, ಸ್ಮೈಲ್ ಮಾಡಬೇಕು. ನಾವು ಮಾಡ್ತಾ ಇದ್ದೀನಲ್ಲ ಈಗ ಅದನ್ನೇ, ಆಯಿತಾ ಫ್ರೆಂಡ್ಸ್. ಸ್ಮೈಲ್ ಮಾಡ್ತಾ ಇದ್ರೆ ಏನು ಗೊತ್ತಾ, ಯಾವಾಗ್ಲೂ ನಗ್ತಾ ಇರಬೇಕು ಅಂತ ಅದಕ್ಕೆ ಹೇಳೋದು. ಯಾವಾಗ ನೀವು ಸ್ಮೈಲ್ ಮಾಡ್ತಿರೋ ನಿಮ್ಮ ಬಾಡಿನಲ್ಲಿ ಮೆಟಬಾಲಿಸಮ್ ಇನ್ಕ್ರೀಸ್ ಆಗುತ್ತೆ. ಸೊ ಅದೇ ಸೀಕ್ರೆಟ್ ಫಂಡ, ಬೋನಸ್ ಟಿಪ್ಸ್, ಆಯಿತಾ. ಯಾವಾಗ ನೀವು ನಗ್ತಿರೋ, ಸ್ಮೈಲ್ ಮಾಡ್ತಿರೋ, ಅವಾಗ ನಿಮಗೆ ಚೆನ್ನಾಗಿ ಬಾಡಿನಲ್ಲಿ ಡೈಜೆಷನ್ ಆಗುತ್ತೆ. ಅವಾಗ ನಿಮಗೆ ನೀವೆಷ್ಟೇ ನೀವು ತಿನ್ಕೊಂಡು ಬನ್ನಿ, ನಾನು ತಿಂತಾ ಇರ್ತೀನಿ, ಅಂದರೆ ಹಾಳು ಮುಳು ತಿನ್ನಲ್ಲ, ಕರಿದ ಪದಾರ್ಥ, ಜಂಕ್ ಫುಡ್ ನಂಗೆ ಇಷ್ಟ ಆಗಲ್ಲ. ನಂಗೆ ಏನು ಗೊತ್ತಾ ಫ್ರೆಂಡ್ಸ್, ಮನೆ ಊಟನೇ ನಾನು ತುಂಬ ಇಷ್ಟಪಡ್ತೀನಿ, ಆಯಿತಾ. ನಾನು ಎಲ್ಲೇ ಹೊರಗಡೆ ನಾನು ಟ್ರಾವೆಲ್ ಮಾಡಬೇಕಾದ್ರೆ ಇವೆಂಟ್ ಮ್ಯಾನೇಜ್ಮೆಂಟಲ್ಲೂ ನಾವು ಆ್ಯಕ್ಚುಲಿ ಏನು ಗೊತ್ತಾ, ಅಲ್ಲೆಲ್ಲ ನಮಗೆ ಈ ಥರದ್ದೇ ಒಳ್ಳೊಳ್ಳೆ ಊಟಗಳೇ ಇರುತ್ತೆ. ಅಂದರೆ ಎಲ್ಲ ಕರಿದ ಪದಾರ್ಥಗಳು, ಜಂಕ್ ಫುಡ್ ಆಗಿರ್ಬೋದು, ಅದೆಲ್ಲ ಸಿಗುತ್ತೆ, ಆಯಿತಾ. ಸೊ ನಾವೆಲ್ಲ ಸಾಫ್ಟ್ವೇರ್ ಕಂಪ್ನೀಸಲ್ಲಿ ಹೋಗ್ಬಿಟ್ಟು ವರ್ಕ್ಶಾಪ್ಸ್ ಎಲ್ಲ ತೊಗೋತೀವಿ ಅಲ್ವಾ. ಸೊ ನಾವು ಜಾಸ್ತಿ ಗೂಗಲ್ ಆಫೀಸ್ಗೆ ಆ ಥರ ಎಲ್ಲ ಕಡೆ ಹೋಗ್ತಾ ಇರ್ತೀವಿ. ಬೆಂಗಳೂರಲ್ಲಿರೋ ಎಲ್ಲ ಸಾಫ್ಟ್ವೇರ್ ಕಂಪ್ನೀಸ್ಗಳಿಗೆ ಹೋಗ್ತಾ ಇರ್ತೀವಿ, ವಿಸಿಟ್ ಮಾಡ್ತಾ ಇರ್ತೀವಿ. ಸೊ ಅಂಥ ಟೈಮಲ್ಲೆಲ್ಲ ಫುಡ್ಡು, ಮಧ್ಯಾಹ್ನ ಊಟ ನಾವು ಅಲ್ಲೇ ತಿಂತೀವಿ, ಆಯಿತಾ. ಅಲ್ಲೇ ನಮಗೆ ಆಫರ್ ಮಾಡ್ತಾರೆ. ಸೊ ಅದನ್ನು ತಿನ್ನಬೇಕಾದ್ರೆ ನಾನು ಯಾವಾಗ್ಲೂ ಡಿಟಾಕ್ಸ್ ವಾಟರು ನೆನೆಸ್ಕೋತೀನಿ. ಗೂಗಲ್ ಆಫೀಸಲ್ಲೇ ಆ್ಯಕ್ಲೈನ್ ವಾಟರ್ ಅಂತ ಅಲ್ಲೊಂದು ಕಡೆ ಇಟ್ಬಿಟ್ಟಿರ್ತಾರೆ. ಸೊ ನಾನು ನನ್ನ ಫ್ರೆಂಡ್ ಹೋಗ್ಬಿಟ್ಟು ಅದೇ ಕೆಲಸ ಹೋಗ್ಬಿಟ್ಟು 1-2-3 ಗ್ಲಾಸ್ ಕುಡಿತಾ ಇರ್ತೀವಿ. ಸೊ ಸ್ಕಿನ್ ಸಖತ್ತಾಗುತ್ತೆ. ಸೊ ಒಂದೊಂದು ಸಲ ನಾನೇ ಕ್ಯಾರಿ ಮಾಡ್ಕೊಂಡು ಹೋಗಿರ್ತೀನಿ. ನಾನು ನಿಮಗೆ ತೋರಿಸ್ತಾ ಇಲ್ಲ ಹೇಗೆ ಮಾಡ್ಕೋಬೋದು ಡಿಟಾಕ್ಸ್ ವಾಟರ್ ಅಂತ, ಆಯಿತಾ. ಸೊ ನನಗೆ ಹೇಳ್ಕೊಡ್ತಾ ಇರೋದು ಸೀಕ್ರೆಟ್ ಫಂಡ, ಹೆಂಗೆ ನೀವು ಖುಷಿಯಾಗಿರೋದಕ್ಕೆ ಟ್ರೈ ಮಾಡಿ, ಮತ್ತು ನಿಮ್ಮದು ವೆಯ್ಟ್ ಲಾಸ್ ಆರಾಮಾಗಿ ಕಡಿಮೆ ಮಾಡ್ಕೊಳ್ಳಿ ಅಂತ, ಆಯಿತಾ. ಸೊ ಈ ಥರ ಮಾಡ್ಕೊಳ್ಳಿ. ಸೊ ಅವಾಗ ನ್ಯಾಚುರಲ್ ಆಗಿ ನೀವು ಕಡಿಮೆ ಆಗ್ತೀರಾ. ಸೊ ಯಾವಾಗ ನೀವು ನಗ್ತೀರಾ ಫ್ರೆಂಡ್ಸ್, ನಿಮ್ಗೆ ಗೊತ್ತಿಲ್ಲ, ನೀವೊಂದು 10 ನಿಮಿಷ ನೀವು ನಕ್ಕಿದ್ರೆ, ಜಸ್ಟ್ ಸ್ಮೈಲ್ ಮಾಡಿ ಅಷ್ಟೇ. ನಗಲೇಬೇಕು, ಅಯ್ಯೋ ನಗು ಬರ್ತಾ ಇಲ್ಲ ಆ ಥರ ಅಲ್ಲ, ಬರೀ ನಗ್ತಾ ಇರಿ, ನಿಮಗೆ ನೀವೇ ನಕ್ಕೊಳ್ಳಿ. ಯಾರೇನೇ ಅಂದ್ಕೊಂಡು ಯಾಕೆ ಏನಾಗಿದೆಯಪ್ಪ ಇವಳಿಗೆ ಹಿಂಗೆ ನಕ್ಕೊಂಡು ಕೂತಿದ್ದಾಳೆ ಅಂದರೂ ಪರವಾಗಿಲ್ಲ, ಓಕೆನಾ. ಸೊ ನಿಮಗೆ ನೀವು ಖುಷಿಯಾಗಿರಬೇಕು, ನಿಮ್ಮನ್ನ ನೀವು ಹ್ಯಾಪಿಯಾಗಿ ಇಟ್ಕೊಂಡಿರಬೇಕು. ಸೆಲ್ಫ್ ಕೇರ್ ಮಾಡಿ, ಸೆಲ್ಫ್ ಲವ್ ಮಾಡಿ, ಅದನ್ನೇ ನಾನು ಹೇಳೋದು ಫ್ರೆಂಡ್ಸ್. ಯಾವಾಗಲೂ ನಿಮ್ಮನ್ನ ನೀವು ಖುಷಿಯಾಗಿ ಇಟ್ಕೊಂಡಿದ್ರೆ ಬೇರೆಯವರು ಬಂದ್ಬಿಟ್ಟು ನಿಮ್ಮ ಫ್ಯಾಮ್ಲಿನಲ್ಲಿ ಏನಾರ ಇಶ್ಯೂಸ್ ಆದಾಗ ಯಾರು ಬಂದು ಸಾರ್ಟ್ ಔಟ್ ಮಾಡಲ್ಲ, ಆಯಿತಾ. ಯಾರು ಬಂದು ಕೇಳೋದು ಇಲ್ಲ ನಿಮ್ಮ ಫ್ಯಾಮ್ಲಿನಲ್ಲಿ ಏನಾಗ್ತಿದೆ ಅಂತ. ಅದಕ್ಕೇನೆ ಹೇಳೋದು, ನಿಮಗೆ ನೀವು ಚೆನ್ನಾಗಿ ಇಟ್ಕೊಂಡಾಗ ಏನು ಗೊತ್ತಾ, ನಿಮ್ಮನ್ನ ನೀವು ಚೆನ್ನಾಗಿ ಇಟ್ಕೊಂಡಿರಬೇಕು. ಯಾರು ಏನೇ ಅಂದ್ರೂ ತಲೆ ಕೆಡಿಸ್ಕೋಬಾರ್ದು. ನನಗೂ ಗೊತ್ತು, ಕೆಲವರೆಲ್ಲ ಹೇಳ್ತೀರಾ ನಮ್ಗೆ ಎಷ್ಟು ಸ್ಟ್ರೆಸ್ ಇದೆ, ನಿಮ್ಗೇನು ಗೊತ್ತು ಅಂತೀರಾ. ನನಗೂ ಗೊತ್ತಾಗುತ್ತೆ ಫ್ರೆಂಡ್ಸ್, ನಮಗೂ ಇರುತ್ತೆ ಗೊತ್ತಾ, ನಮ್ಮದು ಫ್ಯಾಮ್ಲಿ ಇದೆ, ನಮಗೂ ಸ್ಟ್ರೆಸ್ ಇರುತ್ತೆ. ನಾನು ಹೇಳಿದ್ನಲ್ಲ, ಎಲ್ಲ ಮ್ಯಾನೇಜ್ ಮಾಡಿ ನಾವು ಹೊರಗಡೆ ಹೋಗಿ ಕೆಲಸ ಮಾಡಿ, ಮನೆ ಕೆಲಸನೂ ಮಾಡಿ, ಪ್ಲಸ್ ನಾವು ಈ ಥರ ಯೂಟ್ಯೂಬ್ದು ಮಾಡೋದು ತುಂಬಾ ಕಷ್ಟ ಇದೆ. ಕೆಲವರೆಲ್ಲ ಬರೀ ಯೂಟ್ಯೂಬಲ್ಲೇ ಮಾಡ್ಕೊಂಡಿರೋದು ಪರವಾಗಿಲ್ಲ, ಬಟ್ ನಮ್ಮದು ಹೊರಗಡೆನೂ ಹೋಗಬೇಕು, ಮನೆಯದು ಮಾಡಬೇಕು, ಪ್ಲಸ್ ನಮ್ಮದು ಇದೂ ಇರುತ್ತೆ ಅಲ್ವಾ. ಸೊ ಮ್ಯಾನೇಜ್ ಮಾಡಬೇಕು ಅಂದರೆ ನಾವು ಹ್ಯಾಪಿಯಾಗಿರಬೇಕು, ಅದನ್ನು ಹೇಳ್ತಾ ಇರೋದು, ಆಯಿತಾ.
ಸೊ ಆ ಥರ ಫ್ರೆಂಡ್ಸ್, ಯಾವಾಗ ನಗ್ತಿರೋ ಅವಾಗ ನಿಮಗೆ ಒಂದು 10 ನಿಮಿಷ ನಗ್ದಾಗ ಏನಾಗುತ್ತೆ ಅಂದರೆ ಒಂದು 60 ಕ್ಯಾಲೋರೀಸು ಬರ್ನ್ ಮಾಡ್ತೀರಾ ಆಯಿತಾ. 60 ಕ್ಯಾಲೋರೀಸ್ನ ನ್ಯಾಚುರಲ್ ವೇನಲ್ಲಿ ಕಡಿಮೆ ಮಾಡ್ತೀರಾ. ಸೊ ಇಮ್ಯಾಜಿನ್ ಮಾಡಿ, ನೀವು ದಿನದಲ್ಲಿ 1 ಗಂಟೆ ನಗ್ತೀರಾ ಅಂದ್ಕೊಳ್ಳಿ, ಎಷ್ಟಪ್ಪ ಕ್ಯಾಲೋರೀಸ್ ಬರ್ನ್ ಆಯಿತು. ಸೊ ನಾನೇನು ಗೊತ್ತಾ, ಅಡುಗೆ ಮಾಡುವಾಗ ಹಾಡು ಹೇಳ್ಕೊಂಡಿರ್ತೀನಿ, ಒಂದೊಂದು ಸಲ ಟಿ ವಿಲಿ ಮ್ಯೂಸಿಕ್ ಪ್ಲೇ ಮಾಡಿಬಿಟ್ಟು ಡ್ಯಾನ್ಸ್ ಕೂಡ ಮಾಡ್ತೀನಿ. ಸೊ ಅದೆಲ್ಲ ರಿಲ್ಯಾಕ್ಸ್ ಆಗುತ್ತೀವಿ ಆಯಿತಾ. ಸೊ ರಿಲ್ಯಾಕ್ಸ್ ಮೋಡಿಗೆ ಬರ್ತೀವಿ. ಸೊ ವಿಡಿಯೋ ಲೆಂತಿ ಆಯಿತು ಹಾಗೆ ಹೀಗೆ ಅಂತ ಹೇಳ್ಬೇಡಿ. ಒಳ್ಳೊಳ್ಳೆ ವಿಷಯಗಳನ್ನ ನೀವು ತಿಳ್ಕೋಬೇಕು ಅಂದರೆ ಒಂದು ಸ್ವಲ್ಪರ ಸ್ಯಾಕ್ರಿಫೈಸ್ ಮಾಡಬೇಕು ನೀವು ಅಲ್ವಾ. ಸೊ ಯಾಕೆ ಅಂದರೆ ಇಂಥ ಒಳ್ಳೆ ವಿಷಯಗಳನ್ನ ಕಲಿಬೇಕು ಅಂದರೆ ಏನು ಗೊತ್ತಾ, ಒಂದ್ಸಲ ನೀವು ತಿಳ್ಕೊಂಡ್ರೆ ಹೇಗೆ ವೆಯ್ಟ್ ಲಾಸ್ ಆಗಬೇಕು ಅಂತ ನೀವು ಯಾರನ್ನೂ ಕೇಳೋಕ್ಕೆ ಹೋಗಲ್ಲ. ನಿಮಗೆ ಗೊತ್ತಾಗುತ್ತೆ. ತೇಜು ಹೇಳ್ತಾ ಇದ್ಲು, ಸ್ಮೈಲ್ ಮಾಡೋರು ಇಷ್ಟೊಂದು ಕ್ಯಾಲೋರೀಸ್ ಬರ್ನ್ ಆಗುತ್ತೆ ಅಂತ ನಗ್ತೀರಾ. ನನ್ನ ನೆನೆಸ್ಕೊಂಡೆ ನಗಿ, ಪರವಾಗಿಲ್ಲ ಆಯಿತಾ. ನನ್ನ ಮುಖ ಫೇಸ್ನ ನೆನೆಸ್ಕೊಂಡೆ ನಕ್ಕೊಳ್ಳಿ. ಸೊ ಆ ಥರ ನಾನು ಜಾಸ್ತಿ ಏನಾರು ಮಾತಾಡ್ತಿದ್ರೆ ಐ ಆಮ್ ಸಾರಿ, ಬಟ್ ಹೇಳ್ತಾ ಇರೋದು ನಿಮ್ಮೆಲ್ಲರಿಗೂ ಹೆಲ್ಪ್ ಆಗಲಿ ಅಂತ. ಯಾಕೆಂದರೆ ತುಂಬ ಜನಕ್ಕೆ ಆಸೆ ಇರುತ್ತೆ ವೆಯ್ಟ್ ಲಾಸ್ ಮಾಡ್ಕೋಬೇಕು ಅಂತಲ್ವಾ. ಸೊ ನಾನು ನ್ಯಾಚುರಲ್ ವೇನಲ್ಲೇ ನಾನು ಸಣ್ಣ ಆಗಿರೋದು, ಸೊ ಅದಕ್ಕೋಸ್ಕರ ಹೇಳಿದ್ದು. ಸೊ ಈ ವಿಡಿಯೋ ಇಷ್ಟ ಆದರೆ ಹಾಗೆ ಹೋಗ್ಬಿಡಿ, ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಮತ್ತು ನೋಡಿ ಬ್ಯೂಟಿಫುಲ್ ಸ್ಕಿನ್ ಯಾರಿಗೆ ಬೇಕು ಅಂತ ಆಸೆ ಪಡ್ತಾ ಇದ್ದೀರಾ ಅವರೆಲ್ಲ. ನಾನು ಏನು ಗೊತ್ತಾ ಫ್ರೆಂಡ್ಸ್, ನಂದು DIY ಸೋಪ್ ಮಾಡಿದ್ದೀನಲ್ಲ ಅದನ್ನು ಯೂಸ್ ಮಾಡ್ತಾ ಇದ್ದೀನಿ. ಒಂದು ಹೇಳ ಫ್ರೆಂಡ್ಸ್ ನಿಮಗೆ, ನೀವು ಹೊರಗಡೆ ಹೋಗ್ಬಿಟ್ಟು ಯಾವ್ದಾರ ಒಂದು ಸೋಪ್ ತೊಗೊಂಬರ್ತೀರಾ ಅಂದ್ಕೊಳ್ಳಿ, ಆಮೇಲೆ ನಾನು ಹೇಳ್ತಾ ಇರ್ತೀನಿ ನೋಡಿ, ಫೇಸ್ ಪ್ಯಾಕ್ಸ್ ಹಾಕೋದು, ಅದರಿಂದ ತುಂಬ ಚೆನ್ನಾಗಿ ಮುಖ ಗ್ಲೋ ಬರುತ್ತೆ ಅಂತ. ಸೊ ನಾವು ಡೈಲಿ ಮಾಡೋಕ್ಕೆ ನಮಗೆ ಪೇಷನ್ಸ್ ಇರಬೇಕಲ್ಲ, ಅರ್ಥ ಆಯ್ತಾ ಈಗ. ಸೊ ಅದಕ್ಕೇ ಗ್ಲಿಸರಿನ್ ಸೋಪು, ನಾನು ಅದು ಯಾವುದು ಅಂತ ಹೇಳಲ್ಲ, ಅದೆಲ್ಲ ಪ್ರಮೋಷನ್ ಮಾಡ್ದಂಗೆ ಆಗುತ್ತೆ. ಸೊ ನಾನು ಅದಕ್ಕೆ ಯಾವುದ್ಯಾವುದೋ ಒಂದು ಹ್ಯಾಡ್ ಮಾಡಿದ್ದೀನಿ, ನಾನು DIY ಸೋಪ್ ಅಂತ ಮಾಡಿದ್ದೀನಿ. ಯಾರ್ಯಾರು ನಂದು ವಿಡಿಯೋ ಚೆಕ್ ಮಾಡಿಲ್ಲ ಅಂದರೆ ಹೋಗಿ ಚೆಕ್ ಮಾಡ್ಬೋದು. ಸೊ ಅದರಲ್ಲಿ ಏನು ಗೊತ್ತಾ, ಸೋಪ್ನ ನಾನು ಡೈಲಿ ಯೂಸ್ ಮಾಡ್ತಿರೋದ್ರಿಂದ ಮುಖ ಗ್ಲೋ ಬರ್ತಾ ಇರೋದು ನೋಡಿ. ಸೊ ನೋಡಿ ಹತ್ರದಿಂದ ನಾನು ತೋರಿಸ್ತಾ ಇದ್ದೀನಿ. ಸೊ ತುಂಬ ಜನ ಕೇಳ್ತಾ ಇರಲ್ಲ ಗ್ಲೋ ಬರೋದಕ್ಕೆ ಏನು ಕಾರಣ, ಏನು ರೀಸನು ಅಂತ. ಒಂದು ಹ್ಯಾಪಿನೆಸ್ಸು. ಏನು ಗೊತ್ತಾ, ಹೊರ್ಗಡೆ ಏನೇ ಒಂದು ಎಲ್ಲರಿಗೂ ಬ್ಯಾಡ್ ಸಿಚುವೇಶನ್ ಬಂದೇ ಬರುತ್ತೆ ಅವ್ರ ಲೈಫಲ್ಲಿ. ಒಂದಲ್ಲ ಒಂದು ಸಮಯದಲ್ಲಿ ಎಲ್ಲರೂ ಆ ಸಿಚುವೇಶನಿಂದ ಬಳಲ್ತಾ ಇರ್ತಾರೆ, ನನಗೂ ಗೊತ್ತು. ಬಟ್ ಅಟ್ಲೀಸ್ಟ್ ನಮ್ಮನ್ನ ನಾವು ಪ್ರೀತಿಸೋದು ಕಲಿಬೇಕು ಫ್ರೆಂಡ್ಸ್. ನಮ್ಮನ್ನ ನಾವು ಯಾವಾಗ ಪ್ರೀತಿಸ್ತೀವೋ ಅವಾಗಲೇ ನಮಗೆ ನಾವು ಒಳಗಿಂದ ಖುಷಿಯಾಗಿರೋದಕ್ಕೆ, ಒಳಗಿಂದ ಗ್ಲೋ ಬರೋದಕ್ಕೆ ಸಾಧ್ಯ. ಸೊ ಇದೆಲ್ಲ ನಿಮ್ಗೆ ನಿಜವಾಗ್ಲೂ ಒಳ್ಳೆಯದು ಟಿಪ್ಸ್, ಯೂಸ್ಫುಲ್ ಆಗುತ್ತೆ. ಸೊ ಇದನ್ನು ಮಾರ್ಕ್ ಮಾಡ್ಕೊಳ್ಳಿ ನನ್ನ ವರ್ಡ್ಸ್ನ ಆಯಿತಾ. ಮಾರ್ಕ್ ಮೈ ವರ್ಡ್ಸ್. ಸೊ ನಿಜವಾಗ್ಲೂ ಬೆನಿಫಿಷಿಯಲ್ ವಿಡಿಯೋನೇ ಇದು. ಯಾಕೆಂದರೆ ಜಸ್ಟ್ ನಾವು ವೆಯ್ಟ್ ಲಾಸ್ ಬಗ್ಗೆನೇ ತಿಳ್ಕೊತಾ ಇಲ್ಲ, ಮುಖ ಚೆನ್ನಾಗಿ ಗ್ಲೋ ಬರೋದು ಹೇಗೆ ಅಂತಲೂ ನಾನು ಹೇಳ್ತಾ ಇದ್ದೀನಿ. ಸೊ ಈ ಥರ ಎಲ್ಲ ಮಾಡ್ಕೊಂಬನ್ನಿ. ಜಸ್ಟ್ ಒಂದು ಸ್ಮೈಲ್, ಯಾವಾಗಲೂ ನಗ್ತಾ ಇರಿ. ನಿಮ್ಮದು ಏನು ಗೊತ್ತಾ, ಫೇಸ್ದು ಎಕ್ಸಸೈಸ್. ಯಾವಾಗ ಹಿಂಗೆ ನಗ್ತಿರೋ ನೋಡಿ, ಸ್ಮೈಲ್ ಹಿಂಗೆ ಸ್ಮೈಲ್ ಯಾವಾಗ ಮಾಡ್ತಿರೋ ಅವಾಗ ಅದು ಫೇಸ್ ಯೋಗ ಅದು ಆಯಿತಾ. ಅಂದರೆ ಎಕ್ಸಸೈಸ್ ಥರ ನಕ್ಕಿದ್ರೆ ನಿಮ್ಮದು ಮಸಲ್ಸ್ ಎಲ್ಲ, ಈಗ ಕೆಲವರೆಲ್ಲ ಏಜ್ ಆದಂಗೆ ಕಾಣ್ತಾರೆ ನೋಡಿ, ತುಂಬ ವಯಸ್ಸಾದವ್ರಂಗೆ ಕಾಣಿಸ್ತಾ ಇರ್ತೀರಲ್ಲ. ಅಂದರೆ ಇವಾಗಿನ ಕಾಲದಲ್ಲಿ ಒಂದು 30 ಇಯರ್ಸು 35 ಇಯರ್ಸ್ಗೆಲ್ಲ ಏಜ್ ಆದಂಗೆ ಲುಕ್ಕು ಬಂದ್ಬಿಟ್ಟಿರುತ್ತೆ. ಸೊ ಅದನ್ನೆಲ್ಲ ಅವಾಯ್ಡ್ ಮಾಡಬೇಕು ಅಂತಿದ್ರೆ ಮುಖ ಚೆನ್ನಾಗಿ. ಮತ್ತು ಲತಾ, ನೀವು ಯಾವಾಗಲೂ ಕೇಳ್ತಾ ಇರ್ತೀರಾ, ತೇಜು ನೆಕ್ ಟೈಟ್ ಆಗೋದು ಹೇಗೆ. ನಿಮ್ಮ ಕನ್ನಡ ನಂಗೆ ಫಸ್ಟ್ ಅರ್ಥನೇ ಆಗ್ತಿರ್ಲಿಲ್ಲ. ನಾನು ಅದಕ್ಕೆ ಹೇಳಿದ್ದು, ತಮಿಳಲ್ಲಿ ಕೇಳಿ, ಇಲ್ಲ ತೆಲುಗುನಲ್ಲಿ ಕೇಳಿ, ಇಂಗ್ಲೀಷಲ್ಲಿ ಕೇಳಿ, ಇಲ್ಲ ಹಿಂದಿನಲ್ಲಿ ಕೇಳಿ, ನಂಗೆ ಬರುತ್ತೆ ಎಲ್ಲದರಲ್ಲೂ. ಯಾವುದಾರ ಒಂದು ಲ್ಯಾಂಗ್ವೇಜಲ್ಲಿ ಹೇಳಿ, ಅಟ್ಲೀಸ್ಟ್ ನಾನು ಅರ್ಥ ಮಾಡ್ಕೋತೀನಿ. ಬಟ್ ನೀವು ಮಾಡೋ ಇದು ನನಗೆ ಅರ್ಥ ಆಗ್ತಿಲ್ಲ ಲತಾ ಅಂತ ಹೇಳಿದೆ. ಬಟ್ ಇವಾಗ ನಿಜವಾಗ್ಲೂ ಅವ್ರು ಎಷ್ಟು ಚೆನ್ನಾಗಿ ಕನ್ನಡದಲ್ಲಿ ಟೈಪ್ ಮಾಡಿ ಬರೀತಿದ್ದಾರೆ, ನನಗೆ ಖುಷಿ ಆಯಿತು. ಸೊ ಆ ಥರ ಲತಾ, ನಿಮಗೆ ಈಸಿಯಾಗಿ ನಿಮ್ಮ ನೆಕ್ಕು ಟೈಟ್ ಆಗುತ್ತೆ, ಪ್ಲಸ್ ನಿಮ್ಮ ಸ್ಕಿನ್ನು ಟೈಟ್ ಆಗುತ್ತೆ. ಜಸ್ಟ್ ಸ್ಮೈಲ್ ಮಾಡಿ, ನನ್ನ ನೆನೆಸ್ಕೊಳ್ಳಿ ಯಾವಾಗಲೂ, ತೇಜು ಮುಖ ಹೆಂಗಿತ್ತು ಅಂತ. ಜಸ್ಟ್ ಸ್ಮೈಲ್ ಮಾಡಿ ಆಯಿತಾ. ಸ್ಮೈಲ್ ಮಾಡೋದ್ರಿಂದನೇ ನಿಮ್ಮದು ಕ್ಯಾಲೋರೀಸ್ ಬರ್ನ್ ಆಗ್ತಾ ಇರುತ್ತೆ, ನಿಮ್ಗೆ ಗೊತ್ತಾಗ್ತಿರಲ್ಲ. ಅರ್ಧ ಕ್ಯಾಲೋರೀಸ್ನ ಬರ್ನ್ ಮಾಡ್ಕೊತೀರಾ. ಸೊ ವಿಡಿಯೋ ಇಷ್ಟ ಆದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹೈಪ್ ಆಪ್ಷನ್ ಇದ್ದರೆ ಹೈಪ್ ಕೂಡ ಮಾಡಿ ಫ್ರೆಂಡ್ಸ್. ಮತ್ತು ಶೇರು ಮಾಡಿ ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ಗೆ, ಯಾರಿಗಾರ ಇಷ್ಟ ಇದ್ದರೆ ವಿಡಿಯೋ ನೋಡೋಕ್ಕೆ ಅವ್ರಿಗೂ ಶೇರ್ ಮಾಡಿ ಆಯಿತಾ. ಸೊ ವಿಡಿಯೋ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಮತ್ತು ಕಮೆಂಟ್ ಮಾಡಿ ನೋಡಿ. ಮತ್ತು ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಥ್ಯಾಂಕ್ ಯು ಸೋ ಮಚ್. ಯಾರಿಗೆಲ್ಲ ಬ್ಯೂಟಿಫುಲ್ ಸ್ಕಿನ್ ಬೇಕೋ ನಂದು DIY ಸೋಪ್ದು ಚೆಕ್ ಮಾಡಿ. ಸೊ ನಾನೇನು ಗೊತ್ತಾ, ಒಂದು 2 ಸೋಪ್ನ ತೊಗೊಂಬರ್ತೀನಿ, ಒಂದು 3 ಸೋಪ್ ಆಗಿರುತ್ತೆ. ಯಾಕಂದರೆ ಹಿಟ್ಟುಗಳೆಲ್ಲ ಹಾಕಿರ್ತೀವಲ್ವ ನಾವು. ಸೊ ನಂಗೆ ಆರಾಮಾಗಿ ನನಗೆ ಆಗುತ್ತೆ. ಈವನ್ ಏನು ಗೊತ್ತಾ, ಕೆಲವ್ರು ಕೇಳ್ತಾ ಇದ್ರಿ ಬರೀ ಮುಖಕ್ಕೆ ಬೇಕಾ, ಫುಲ್ ಬಾಡಿಗೆ ಹಾಕೋಬಾರ್ದಾ ಅಂತ. ಫುಲ್ ಬಾಡಿಗೂ ಹಾಕೊಳ್ಳಿ, ನಿಮ್ಗೆ 1 ತಿಂಗಳು ಖಂಡಿತ ಬರುತ್ತೆ. ನಾನು ಹಂಗೆ ಮಾಡ್ತಾ ಇರೋದಾಯ್ತಾ. ಸೊ ಫುಲ್ ನಿಮ್ಮದು ನೋಡಿ, ನನ್ನ ಕೈ ನೋಡಿ, ಲುಕ್ ಇಟ್ ಮೈ ಹ್ಯಾಂಡ್ಸ್ ಆಯಿತಾ ಫ್ರೆಂಡ್ಸ್. ಸೊ ಯಾರಿಗೆಲ್ಲ ಬ್ಯೂಟಿಫುಲ್ ಆಗಬೇಕು, ಯಾರಿಗೆಲ್ಲ ಪಾರ್ಲರ್ಗೆ ಹೋಗಿ ಕೂತ್ಕೊಳ್ಳೋಕ್ಕೆ ಆಸೆ ಇರಲ್ಲ, ಅವರೆಲ್ಲ ಇದನ್ನು ಟ್ರೈ ಮಾಡಿ, ಅಂದರೆ ನ್ಯಾಚುರಲ್ ಆಗಿ ಆಯಿತಾ. ಸೊ ಮುಂದಿನ ವೀಡಿಯೋದಲ್ಲಿ ಸಿಗೋಣ. ವಿಡಿಯೋ ತುಂಬ ಲೆಂತಿ ಆಗ್ತಿದೆ, ಬಟ್
ನನ್ನ ವೀಡಿಯೋ ನೋಡಬೇಕು ಅಂತ ಆಸೆ ಇರೋರು ನೋಡಿ, ಇಷ್ಟ ಇಲ್ದಿರೋ ಸ್ಕಿಪ್ ಮಾಡಿ ಮುಂಚೆನೇ ಹೊಟ್ಟೋಗಿ. ಐ ಡೋಂಟ್ ಮೈಂಡ್. ಓಕೆನಾ? ಸೊ ಮುಂದಿನ ವೀಡಿಯೋದಲ್ಲಿ ಸಿಗೋಣ. ಥ್ಯಾಂಕ್ ಯು ಸೋ ಮಚ್. ಆಲ್ವೇಸ್ ಸ್ಮೈಲ್, ಆಯಿತಾ? ಅದೊಂದೇ ಹೇಳೋಕ್ಕೆ ಇಷ್ಟಪಡ್ತೀನಿ. ಯಾವಾಗಲೂ ನಗ್ನಗ್ತಾ ಇರಿ, ಖುಷಿಯಾಗಿರಿ. ಸೊ ಬನ್ನಿ ಮುಂದಿನ ವೀಡಿಯೋದಲ್ಲಿ ಸಿಗೋಣ.